ಸರ್ಕಾರಿ ಖಜಾನೆ ತುಂಬಿಸಲು ಅಬಕಾರಿ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಸ್ಥಗಿತವಾಗಿರುವ ಮತ್ತು ಬಾಕಿ ಮದ್ಯದಂಗಡಿಗಳ ಹರಾಜಿಗೆ ಸಜ್ಜಾಗ್ತಾ ಇದೆ. ಹರಾಜು ಮೂಲಕ ಮರು ಹಂಚಿಕೆಗೆ ಅಬಕಾರಿ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಆದಾಯ ಹೆಚ್ಚಿಸಲು ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಪ್ರಸ್ತಾಪಿಸಿದೆ. ಸರ್ಕಾರ ಅಸ್ತು ಅಂದ್ರೆ ಲೈಸೆನ್ಸ್ಗಳು ಬಂಡವಾಳಶಾಹಿ ಪಾಲಾಗಲಿದೆ. 2021ರಲ್ಲಿ ದೆಹಲಿ ಸರ್ಕಾರ ಇದೇ ಪ್ಲಾನ್ ಮಾಡಿತ್ತು. 849 ಮದ್ಯದ ಅಂಗಡಿ ಬಹಿರಂಗ ಹರಾಜಿಗಿಟ್ಟಿತ್ತು. ಕೇಜ್ರಿವಾಲ್ ಸರ್ಕಾರಕ್ಕೆ ಅಬಕಾರಿ ನೀತಿ ಹಗರಣವೇ ಕಂಟಕವಾಗಿತ್ತು. ಇದು ದೆಹಲಿ ಮಾದರಿ ಹಗರಣ ಎಂದು ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಇಲಾಖೆ ಪ್ರಸ್ತಾಪಕ್ಕೆ ಮದ್ಯ ಮಾರಾಟ ಸಂಘ ಕಿಡಿಕಾರಿದೆ. ನಮ್ಮ ಜೊತೆ ಸಭೆ ಮಾಡದೆ ಚರ್ಚಿಸದೆ ಏಕಾಂಗಿಯಾಗಿ ನಿರ್ಧಾರ ಮಾಡಿದ್ದಕ್ಕೆ ಮದ್ಯ ಮಾರಾಟ ಸಂಘದ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ರಾಜ್ ಹೆಗಡೆ ಕಿಡಿಕಾರಿದ್ದಾರೆ. ಏಕಪಕ್ಷೀಯ ನಿರ್ಧಾರ ಮಾಡಿದರೆ ಕೋರ್ಟ್ ಮೊರೆ ಹೋಗೋದಾಗಿ ಅಬಕಾರಿ ಇಲಾಖೆಗೆ ಗೋವಿಂದ್ ರಾಜ್ ಹೆಗಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮದ್ಯದಂಗಡಿ ಹರಾಜಿಗೆ ಪ್ಲಾನ್ ಮಾಡಿದ ಬಗ್ಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಸಮಜಾಯಿಷಿ ಕೊಟ್ಟಿದ್ದಾರೆ. ಹಳೆ ಲೈಸೆನ್ಸ್ ಹರಾಜಿನ ಮೂಲಕ ಮಾರಾಟ ಮಾಡ್ತೀವಿ, 100% ನಿಯಮದ ಪ್ರಕಾರ ಹರಾಜು ಪ್ರಕ್ರಿಯೆ ಮಾಡ್ತೀವಿ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ರು. ಯಾವ ಅಡ್ಡದಾರಿಯನ್ನು ಅಬಕಾರಿ ಇಲಾಖೆ ಹಿಡಿದಿಲ್ಲ, ದೆಹಲಿ ಮಾದರಿಯಲ್ಲಿ ಹಗರಣವೂ ನಡೆಯಲ್ಲ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.